ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಸರ್ಕಾರ ಮತ್ತಷ್ಟು ಚುರುಕಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ವಿಜಯಪುರದಲ್ಲಿ ಮಾಜಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಖಾಲಿ ಇರುವ ಸ್ಥಾನ ತುಂಬಿದ್ರೆ ಆಡಳಿತಕ್ಕೆ ಶಕ್ತಿ ಬರುತ್ತೆ, ಜೊತೆಗೆ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕವೂ ಕೂಡ ಆಗಬೇಕು. ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳು ಕಳೆದಿವೆ, ಉತ್ತಮ ಕೆಲಸ ಮಾಡಿದ್ದು ಇನ್ನೂ ಹೆಚ್ಚಿನ ಕೆಲಸದ ನಿರೀಕ್ಷೆ ಇದೆ. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ನಡೆಯಬೇಕು, ಪಕ್ಷದ ಮುಖಂಡರು ಸೋತ ಅಭ್ಯರ್ಥಿಗಳ ಸಭೆ ನಡೆಸಬೇಕಿದೆ, ಪಕ್ಷವನ್ನ ಬಲಪಡಿಸೋದಕ್ಕೆ ಇದು ಸಹಾಯ ಆಗತ್ತೆ ಅಂತ ಅವರು ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಆಗಬೇಕು, ಯಾಕಂದ್ರೆ ಸರ್ಕಾರ ಇನ್ನೂ ಜಾಸ್ತಿ ಚುರುಕಾಗಿ ಕೆಲಸ ಮಾಡಕ್ಕೆ ಸಾಧ್ಯ. ಅಂದ್ರೆ ಅವೆಲ್ಲ ಖಾಲಿ ಸ್ಥಾನಗಳು ತುಂಬಿದರೆ ಆಡಳಿತಕ್ಕೆ ಒಂದು ಹೆಚ್ಚಿನ ಒಂದು ಶಕ್ತಿ ಬರ್ತದೆ. ಆ ದೃಷ್ಟಿಯಿಂದ ಇವತ್ತು ಸಂಪುಟ ವಿಸ್ತರಣೆ ಆಗಬೇಕು, ಅದ್ರ ಜೊತೆಗೆ ನಿಗಮ ಮಂಡಳಿಗಳು ಕೂಡ ಆಗಬೇಕು. ಈ ಸರ್ಕಾರ ಬಂದ ಮೇಲೆ ಈಗ 6 ತಿಂಗಳಾಗಿದೆ, ಸಾಕಷ್ಟು ಕೆಲಸ ಆಗಿದೆ, ಆದ್ರೆ ಇನ್ನೂ ಜಾಸ್ತಿ ಆಗಬೇಕು ಅನ್ನೋದು ಅಪೇಕ್ಷೆ ಇವತ್ತು ದಿವಸ ಎಲ್ಲರದಾಗಿದೆ. ಹೀಗಾಗಿ ಒಂದು ಕಡೆ ಶಾಸಕಾಂಗದ ಪಕ್ಷದ ಸಭೆ ಆಗಬೇಕು, ಇನ್ನೊಂದು ಕಡೆ ಈ ಎಲ್ಲ ನಮ್ಮ ಸೋತ ಅಭ್ಯರ್ಥಿಗಳು ಮಾಜಿ ಶಾಸಕರು ಆ ಮತಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮುಂದೊಂದು ದಿನ ಮತ್ತೆ ನಾವು ಮುಂದಿನ ಚುನಾವಣೆಯಲ್ಲಿ ಈ ಸಮ್ಮಿಶ್ರ ಸರ್ಕಾರದ ಅವಧಿ ಮುಗಿದ ಮೇಲೆ ಸ್ವಂತ ಬಲದಿಂದ ಮತ್ತೆ ನಾವು ವಾಪಸ್ ಅಧಿಕಾರಕ್ಕೆ ಬರಬೇಕು. ದುರ್ದೈವ ನಾವು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದೆ. ಅದಾಗಿನೂ ಕೂಡ ನಾವು ಸ್ವಂತವಾಗಿ ಸರ್ಕಾರ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ನಮಗೆ ಒಂದಷ್ಟು ಕೊರತೆ ಬಂತು ಸೀಟ್ನಲ್ಲಿ. ಹೀಗಾಗಿ ಮುಂದೆ ನಾವು ನಮ್ಮ ಪಕ್ಷವನ್ನು ಬೆಳೆಸಬೇಕಾಗಿದೆ, ಸ್ವಂತ ಅಧಿಕಾರದ ಬಲದಿಂದ ಇವತ್ತು ದಿವಸ ನಾವು ಅಧಿಕಾರಕ್ಕೆ ಬರಬೇಕಾಗಿದೆ. ನೋಡಿ, ಅದಕ್ಕೇನು ಭಾಳ ಹೆಚ್ಚಿನ ಮಹತ್ವ ಕೊಡುವಂಥದ್ದಲ್ಲ, ಯಾಕಂದರೆ ಯಾರೇ ಇರಲಿ ಇವತ್ತು ದಿವಸ